ಹೆಂಗಿತ್ತು ಹೆಂಗೆ ನಿಲ್ಸಲ್ಲ ಯಾರು ನಾನು ಹೇಳ್ಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತು, ಆಪ್ತರು, ಆತ್ಮೀಯರು, ತಂದೆ ಸಮಾನರು. ಅದನ್ನ ನಾನು ಬಹಳ ಬಣ್ಸಕ್ ಆಗಲ್ಲ. ಎಲ್ಲದರಲ್ಲೂ ನಮ್ ಬೆನ್ನೆಲುಬಾಗಿ ನಿಂತಂತವ್ರು ಇವ್ರೀಗ. ನಮ್ಮ ಮೊರೆ ಏನಂತಂದ್ರೆ ACF ಮತ್ತು RFO ಹುದ್ದೆಗಳಲ್ಲಿ BSc ಫಾರೆಸ್ಟ್ರಿ ಸೋಲ್ ಎಲಿಜಿಬಿಲಿಟಿ ಆಗಿ ಮಾಡಿ ಅಂತ ಹೇಳ್ಕೊಂಡು ನಾವು ಇದ್ ಮಾಡಿದೀವಿ. ಹಳೆ ಸ್ಟ್ರೈಕ್ ನಲ್ಲಿ ಅದರಲ್ಲಿ ಒಂದು ಪ್ರೊಸೀಡಿಂಗ್ ಆಗಿತ್ತು. ಮಾನ್ಯ ಸಚಿವರು, ಸಂಸದೀಯ ಸಚಿವರಾದಂತ ಸುರೇಶ್ ಕುಮಾರ್ ಅವರೇ ಇದ್ರು. ಅವ್ರ ಸಮ್ಮುಖದಲ್ಲೇ ಆದಂತಹ ಸಭೆ ಅದ ನಂತರ ಮುಂದಿನ 80-20 ಅಂತ ಮಾಡ್ಬಿಟ್ಟು ಮುಂದೆ DPR ಸೆಕ್ಷನ್ ಇಂದ ಹೋಗಿಲ್ಲ ಅಂತ ಅನ್ಕೊಂಡು ಕಾರಣ ಕೊಟ್ಟು ಹಾಕಿದ್ರು. ಮುಂದಿನ ಹಾಗೇ ಇಲ್ಲ. ಅದಕ್ಕೋಸ್ಕರ ಮತ್ತೆ ಮೊರೆಗೆ ಇಟ್ಟಿದೀವಿ. ಈ ಸಲ ಎಲ್ಲ ಹುಡುಗರು ಕೂಡ ತಮ್ಮನ್ನ ನೋಡುವಂತ ಒಂದು ಕಾತರದಲ್ಲಿ ಇದ್ದಿದ್ರು. ಇವತ್ತು ತಾವೇ ಸಮ್ಮುಖದಲ್ಲಿ ಇದ್ದೀರಿ, ತಾವೇ ಮಾತಾಡ್ಬೇಕು. ಈಗ ಹಿಂದೆ ನಿಮ್ಮನ್ನೆಲ್ಲ ಸೇರಿಸಿ ನಾನು ಒಟ್ಟು ಸಭೆ ಮಾಡಿದ್ದೆ. ಇವೆಲ್ಲ ಬಗ್ಗೆ ಕೂಡ ನನ್ನ ಪ್ರತಿನಿಧಿಗಳು ಬಂದಿದ್ರು. ಆಮೇಲೆ ನಾನು ಮತ್ತೆ ವಿಶ್ವೇಶ್ವರಯ್ಯ ಸೇರ್ಕೊಂಡು ಒಂದು ಸಭೆ ಮಾಡಿದ್ದೆ. ಈಗ ಒಂದು ಸಮಿತಿಯನ್ನು ರಚಿಸಿದ್ರು ಅವರು, ವಿಜಯಶಂಕರ್ ಅವರು ಮಾಡಿದ್ದಾರೆ. ಆ ಸಮಿತಿದು ರಿಪೋರ್ಟ್ ನನಗೆ ಗೊತ್ತಿಲ್ಲ. ಮೊನ್ನೆ ವಿಜಯಶಂಕರ್ ಜೊತೆ ಮಾತಾಡಿದ್ವಿ. ಒಂದು ನಿಮಗೆ ವಿಶ್ವಾಸದ ಮಾತಾಡ್ತೀನಿ, ಬಹಳ ಹೃದಯವಂತ, ಬಹಳ ಒಳ್ಳೆಯ ಅರಣ್ಯ ಸಚಿವರು ನಮಗೆ ಸಿಕ್ಕಿದ್ದಾರೆ ವಿಜಯಶಂಕರ್ ಅವರು. ಅವರ ಹತ್ರ ಎಷ್ಟು ಅನುಕೂಲ ಆಗತ್ತೆ ಅಂತ ನಾನು ಹೇಳ್ಬೇಕು, ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಧಿಕಾರಿಗಳ ಮಾತು ಅವರೇನು ಅದಕ್ಕೆ ಕತ್ತು ಬೀಳೋದಿಲ್ಲ. ವಿಶ್ವೇಶ್ವರಯ್ಯ ಜೊತೆನೂ ಕೂಡ ಮಾತಾಡ. ವಿಶ್ವೇಶ್ವರಯ್ಯ ಒಂದು ಹೇಳಿದೆ ನಾನು, ಅವರು ABVP ಇಲ್ಲಿದ್ದವರು. ಅಂದ್ರೆ ನೀವು ನಾವೆಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು. ನಾವು ಇವತ್ತು ಹೋರಾಟದ್ದು ಒಂದು ಮಾಡ್ತಾ ಇರೋ ಹುಡುಗರು ನಮ್ಮ ಕರ್ತವ್ಯ ಅಂತಂದ್ರೆ ಅವ್ರು ಒಪ್ಕೊಂಡಿದ್ದಾರೆ. ಈಗ ಸೋಮವಾರ ನಾನು 9 ಗಂಟೆಗೆ ನಿಮ್ಮ ಪ್ರಮುಖರಿಗೆ, ಪ್ರತಿನಿಧಿಗಳಿಗೆ ನನ್ನ ಮನೆಗೆ ಬರಕ್ಕೆ ಹೇಳಿದ್ದೀನಿ. ವಿಜಯಶಂಕರ್ ಜೊತೆ ಅವತ್ತು ಬರ್ತಾರೆ. ವಿಜಯಶಂಕರ್ ಅವರು ಒಂದು ಓಟಿಂಗ್ ಇದೆ ವಿಧಾನ ಪರಿಷತ್ತಲ್ಲಿ. ಅವತ್ತೇ ಒಂದು ಟೈಮ್ ಅನ್ನ ನಾನು ಫಿಕ್ಸ್ ಮಾಡಿ ವಿಜಯಶಂಕರ್ ಜೊತೆ ಮುಂದಿನ ಹೆಜ್ಜೆ ನಾನು ತಗೊಳ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ವಿಜಯಶಂಕರ್ ಅವರು ಇಲ್ಲಿ ಬಂದಿದ್ರು. ಒಂದು ನಿಮ್ ಜೊತೆ ಎಲ್ಲ ಮಾತಾಡಿ 2 ವಿಚಾರವನ್ನು ನಿಮ್ಮಿಂದ ಕೇಳಿದ್ರು. ಒಂದು ಉಪವಾಸ ಮುಷ್ಕರ ನಿಲ್ಸಿ ಅಂತ, ನಿಜನಾ? ಎರಡನೇದು, ಹುಡುಗಿಯರು ಯಾಕಮ್ಮ ಇದು ಕೂತ್ಕೋತೀರಾ, ದಯವಿಟ್ಟು ಬೇಡ ಅಂತ ಕೂಡ ನೀವು ಕೇಳಿದ್ರು. ಬಟ್ ಇಷ್ಟೊತ್ತಾದ್ರೂ ಕೂಡ ನೀವೆಲ್ಲರೂ ಕೂಡ ಇದು ಕೂತಿದ್ದೀರಾ. ನಿಮಗೆ ಪ್ರಾಮಾಣಿಕ ಪ್ರಯತ್ನದ ಬಗ್ಗೆ ವಿಶ್ವಾಸ ಇದ್ರೆ ಇದ್ರೆ ಸೋಮವಾರ ಬೆಳಗ್ಗೆ ಅವ್ರು ಬರ್ತಾರೆ. ಸೋಮವಾರ ಬೆಳಗ್ಗೆ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ಒಂದು ಸಮಯ ನಿಶ್ಚಯ ಮಾಡ್ಬಿಟ್ಟು ಅಲ್ಲಿವರೆಗೂ ಈ ರೀತಿ ಕೂತ್ಕೋತಾರೆ, ಯಾರು ಬಂದು ಕೇಳೋದಿಲ್ಲ. ವಿಶೇಷ ಇವತ್ತು ನಾವು ಇದೀವಿ. ನಾವು ನಿಮ್ಗೆ ನಿಮ್ಮ ಪ್ರತಿನಿಧಿಗಳಾಗಿ ಕ್ಯಾಬಿನೆಟ್ ಅನ್ನ ಮಾತಾಡ್ತೀವಿ ನಾವು, ಅಥವಾ ಅಧಿಕಾರಿಗಳ ಸಭೆ ಕರ್ತೀವಿ, ಸ್ಥಾನದಲ್ಲಿ ಇದೀವಿ. ನನಗಂತೂ ಇಲ್ಲಿ ಈ ರೀತಿ ಈ ಚಳಿನಲ್ಲಿ ಎಲ್ಲ ಇದು ಸರಿ ಇಲ್ಲ. ಈಗ ನನ್ನ ಬಗ್ಗೆ ವಿಶ್ವಾಸ ಇದ್ರೆ ನಾನು ಪ್ರಾಮಾಣಿಕವಾಗಿ ನಾನು ಹೇಳಿದ ಕೆಲಸ ಮಾಡ್ತಿದ್ದೆ. ದಯವಿಟ್ಟು ಇದು ಮುಗಿಸಿ ಅಂತ ಮಾತ್ರ ನಾನು ಹೇಳ್ತೀನಿ. ನೀವು ಉದಯಶಂಕರ್ ಅವರು ಇಲ್ಲ ಇದ್ದೇನೆ. ಏನ್ ಹೇಳ್ತೀರ ನೀವು? ನೀವೇ ಮಾರ್ಗದರ್ಶಕರು ನನಗೆ ಮತ್ತೆ ಇವ್ರಿಗೆ. ಈ ಸತಿ ಮೀಟಿಂಗ್ ಅಲ್ಲಿ ಮಾತ್ರ ನೀವು ಮತ್ತೆ ಕಾಗೇರಿ ಆಯ್ತಣ್ಣ, ಅದೆಲ್ಲ ಇರ್ತೀವಿ. ಇವಾಗ ಏನ್ ಹೇಳಿ, ಸೋಮವಾರ ಬೆಳಗ್ಗೆ ಬಂದಿದ್ದೀನಿ. ಸೋಮವಾರ ಫಿಕ್ಸ್ ಮಾಡ್ತೀವಿ, ನಾನು ಮಾಡ್ತೀವಿ. ನಾನು ವಿಶೇಷ ಇದ್ದೇ ಇರ್ತೀವಿ ನಾವು. ಮತ್ತೊಂದು ಕಮಿಟಿ ಇಲ್ಲ ಅವತ್ತೇ ಸೆಪರೇಟ್ ಆಗ್ಬೇಕು. ಖಂಡಿತ ವಿಲ್ ಟೇಕ್ ಎ ಡಿಸಿಷನ್. ಹುಡುಗರಿಗೆಲ್ಲ ಬೇರೆ ಕಡೆಗೆ ತಗೊಂಡೋಗಿ ವ್ಯವಸ್ಥೆ ಅವರಿಗೆ ಸುರಕ್ಷಿತ ಜಾಗಕ್ಕೆ ಮುಟ್ಟಿಸ್ತಾ ಇದ್ದೀವಿ. ಏನು ಮುಟ್ಟಿಸ್ತೀರ? ಅಲ್ಲಪ್ಪ, ನಾನು ಹೇಳೋದೇನು ಅಂತಂದ್ರೆ, ಇವತ್ತು ಹಬ್ಬ. ಇವತ್ತು ಕೂತ್ಕೊಳ್ಳೇಬಾರ್ದು. ಈಗಲೂ ಕೂಡ ಕೇಳಿ, ಇವತ್ತು ಮುಗಿಸ್ತೀನಿ. ಸೋಮವಾರದೊಳಗಡೆ, ಇವಾಗ ನಾಳೆ ಭಾನುವಾರ ನೀವು ಊರಿಗೆ ಹೋಗಿ ನೀವು ಪ್ರತಿನಿಧಿಗಳ ಮಾತಾಡಿ. ಅಕಸ್ಮಾತ್ ಆ ರೀತಿ ಪ್ರಸಂಗ ಬರಲ್ಲ, ಮತ್ತೆ ನೀವು ಕೂತ್ಕೊಳ್ಳೋಕೆ ಬಂದಾಗ ನಾವು ನೋಡಿ ಇವತ್ತು
ನೀವು ಫೈಟ್ ಎಲ್ಲಿವರೆಗೂ ಮಾಡಬೇಕು, ಯಾರೋ ಬಂದು ಕೇಳೋರು, ನಾನು ಬಂದಿದ್ದೀನಿ, ನಾನು ಮುಂದಿನ ಹೆಜ್ಜೆಯನ್ನು ಕೂಡ ಘೋಷಿಸ್ತಾ ಇದ್ದೀನಿ. ಇದೆಲ್ಲ ಈ ಚಳಿನಲ್ಲಿ ಈ ಹಿಮ್ಮತಲ್ಲಿ ಕೂತ್ಕೊಂಡು ಒಳ್ಳೇದಲ್ಲ. ಇದೆಲ್ಲ ಒಂಥರ ಮುಂಡು ಧೈರ್ಯ ಬೇಡ. ನನ್ನ ಬಗ್ಗೆ ಅದಕ್ಕೆ ಹೇಳ್ತಾ ಇರೋದು, ವಿಶ್ವಾಸ ಹೇಳಿ ಸೋಮವಾರ ಬೆಳಗ್ಗೆ 9 ಗಂಟೆ ನನ್ನ ಮನೆಗೆ ಬನ್ನಿ, ಲಿಖಿತ ಬಗ್ಗೆ ನಾನು ಚಾಲೂ ಮಾಡ್ತೀನಿ. ಸೋಮವಾರ ಮಂಗಳವಾರ ಇದು ಮುಗಿಸ್ತೀನಿ. ನೀವು ಆದಷ್ಟು ಬೇಗನೆ ಗೆಜೆಟ್ ಪ್ರಕಟಣೆ ಹೊರಡಿಸುವಂತದಕ್ಕೆ ಬೇಕಾದಂತ ಇದನ್ನ ಮಾಡ್ಕೊಟ್ರೆ ಅವರು ಅದನ್ನ ಅವತ್ತು ಹೇಳಿ, ಸೋಮವಾರ ಹೇಳಿ, ಆ ಮೀಟಿಂಗ್ ಅಲ್ಲಿ ಹೇಳಿ, ಆ ಗೆಜೆಟ್ ಪ್ರಕಟಣೆ ನಾವು ಪ್ರಕ್ರಿಯೆಯನ್ನು ಮಾಡೋಣ. ತಕ್ಷಣ ಅದನ್ನ ಮಾಡಿದ್ರೆ ಅವರ ಬೇಡಿಕೆ ಈಡೇರಿದಾಗ ಆಗ್ತದೆ. 12 ದಿನಗಳಿಂದ ಕಾದಿದ್ದೀವಿ ಸರ್. ಒಂದೇ ಒಂದು ರೀತಿಯಲ್ಲೂ ನಾವು ಇದು ಮಾಡಿಲ್ಲ. ನೀವು ಹೇಳೋ ಮಾತಿಗೆ ಎಲ್ಲದಕ್ಕೂ ಒಂದೇ ಕೇಳಿ, 112 ದಿವಸ ಮಾಡಿದ್ದೀರಾ, ನಾವು 2 ಮೀಟಿಂಗ್ ಮಾಡಿದ್ದೀವಿ. ನನ್ನ ಮಗಳ ಇಲ್ಲಿ ಇದ್ದಿದ್ರೆ ನನ್ಗೆ ಎಷ್ಟು ಬೇಜಾರು ಆಗ್ತಾ ಇತ್ತು. ನಿಮ್ ತಂದೆ ತಾಯಿ ಏನ್ ಅನ್ಕೋಬೋದು, ನೀವೆಲ್ಲ ಬೆಂಗಳೂರು ಏನಲ್ಲ, ನೀವೆಲ್ಲ ಬೇರೆ ಬೇರೆ ಊರವರು, ಇಲ್ಲ ಕಂಟಿನ್ಯೂ ಲೀಡರ್ಸ್ ಮಾಡಿರಿ, ಲೀಡರ್ಸ್ ಬನ್ನಿ, ನೀವು ಕಂಟಿನ್ಯೂ ಮಾಡಿ. ದಯವಿಟ್ಟು ಆ ಹೆಣ್ಮಕ್ಳು ಕಳಿಸಿ. ಬೆಂಗಳೂರು ಎಂತ ನಗರ ಅಂತ ನನ್ಗೆ ಗೊತ್ತಿದೆ. ನಿಮ್ಮ ನ್ಯಾಯ ಬೇಕಾನೆ, ನಿಮ್ಮ ಬೇಡಿಕೆ ಈಡೇರ್ಬೇಕಾನೆ, ಅದನ್ನ ನಮ್ಮ ಮೇಲ್ಪಡಿ ಸೋಮವಾರದಿಂದ ನಾವು ಮಾಡ್ಕೊಳ್ಳೋಣ. ಆ ದಿಕ್ಕಲ್ಲಿ ಹೆಜ್ಜೆ ಇಡೋಣ. ಮೇಡಮ್ಮ ಒಂದ್ ಹೇಳ್ತಿಲ್ವಾ, ಅವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಬ್ರು ಸಪರೇಟ್ ಮಿನಿಸ್ಟರ್ ಇಲ್ಲ. ಈಗ ವಿಜಯ್ ಶಂಕರ್ ಅವರು ಬಂದಿದ್ದಾರೆ. ವಿಜಯ್ ಶಂಕರ್ ಅವರು ನಮ್ಗೆ ಹೇಳ್ದಂಗೆ ಅವ್ರ ಗುಣ ಎಲ್ಲ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಒಂದು ವಿಚಾರ ಇಡ್ತೀನಿ. ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಬೇಕಾದ್ರು ನೀವು. ನಾಡಿದ್ದು ನಾನು ಖಂಡಿತ ಇದನ್ನ ಈ ಪ್ರಕ್ರಿಯೆನ ಪ್ರಾರಂಭ ಮಾಡ್ತೀನಿ. ಒಂದು ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಅದೇ ಸೋಮವಾರನೇ ಆ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು, ಆ ಕಮಿಟಿ ಅವ್ರನ್ನ ಕರೆದು, ನಾನು ವಿಶೇಷ ಹೆಗಡೆ ಅವರು ಇದ್ರೆ ಅವ್ರನ್ನೂ ಕೂಡ ಕೂರಿಸ್ಕೊಂಡು ಮಾಡ್ತೀನಿ. ಇದು ಇನ್ನೇನ್ ಬಯಸ್ತೇನೆ ಹೇಳಿ, ಈ ಗಳಿಗೆನಲ್ಲಿ ನಾನು ಏನ್ ಬಯಸ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಸೋಮವಾರ ಯಾಕಂದ್ರೆ ವಿಧಾನ ಪರಿಷತ್ತು ಬೇಗನೆ ಮುಗಿಯುತ್ತೆ. ಅದೊಂದು ಎಲೆಕ್ಷನ್ ಪ್ರೋಸೆಸ್ ಮಾತ್ರ ಬೇಗ ಮುಗಿದೋಗುತ್ತೆ. ಅದ್ ಮುಗಿದ್ಮೇಲೆ ಯಾವುದೇ ರೀತಿ ಬೇರೆ ಕಾರ್ಯಕ್ರಮ ಇರೋದಿಲ್ಲ. ಸೋಮವಾರ ಮಾಡ್ತೀನಿ. ಅರ್ಥ ಆಗುತ್ತೆ ಬಹಳ ಇದೊಂಥರ ಕಾಸ್ಟ್ಲಿ ಆಗ್ತಿದೆ ನಿಮಗೂ ಕೂಡ. ಮಾಡ್ತೀನಿ. ಫಸ್ಟ್ ಇಯರ್ಸ್ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತೀವಿ. ಯಾರು ಯೂನಿವರ್ಸಿಟಿ ಅದು ತೊಂದರೆ ಆಗುತ್ತೆ. ನಾನು ಇವತ್ತು ರಾತ್ರಿ ಮಾತಾಡ್ತೀನಿ ವಿಜಯ್ ಶಂಕರ್ಗೆ, ಮಾತಾಡ್ಬಿಟ್ಟು ಸೋಮವಾರ ಯೂನಿವರ್ಸಿಟಿಯನ್ನು ಕೂಡ ಕರೆಸ್ತೀನಿ ಆ ಮೀಟಿಂಗ್. ಆಯ್ತು, ನಾನು ಇಷ್ಟೆಲ್ಲ ಮಾಡ್ತೀನಿ. ನೀವೇನ್ ಮಾಡ್ತೀರಾ? ನನಗೆ ಹುಡುಗರು ಕಡೆ ನೀವೇನ್ ಮಾಡ್ತೀರಾ ಹೇಳಿ. ಇಷ್ಟಪ್ಪ, ಇಷ್ಟ. ನಿಮ್ ಕರ್ತವ್ಯ ನೀವು ಮಾಡಿ, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಓಕೆ.